105 years that Shirdi Sai Baba has taken his samadhi. And in this time, he has become the most popular gods in India. Today, after Tirupati, which undoubtedly is number one, the highest number of devotees go to Shirdi and the highest donation goes to Shirdi. And number of temples in India is much, much more than even Tirupati temples. Baba's miracles are just showing the world over. Today, Baba answers the prayers of our devotees the fastest. The reason is he has to give us what we want, and that he gives us beginning what we want. Ultimately, he wants to give us what Baba wants to give, and that is Shraddha and Saburi. These two words of his are very famous, and today Shirdi Baba has no caste, community or anything. This is very universal, and thank you very much for it. I don't know much, but it's being sincerely developed, and I'm sure it will one day become very popular. Thank you very much. ಓಂ ಸಾಯಿರಾಮ್. ಇವತ್ತು 9ನೇ ವರ್ಷ ದೇವಸ್ಥಾನ ನಿರ್ಮಾಣ ಸ್ಟಾರ್ಟ್ ಮಾಡಿ ಈ 9ನೇ ವರ್ಷದಲ್ಲಿ ಗುರುವಾರ ಗುರುಪೌರ್ಣಿಮೆ ಬಂದಿದ್ದು ನಮ್ಮೆಲ್ಲರ ಅದೃಷ್ಟ. ಈ ಗುರುಪೌರ್ಣಿಮೆ ಉತ್ತರಾಯಣದಲ್ಲಿ 24 ವರ್ಷಕ್ಕೊಂದು ಸಲ ಬರೋಂಥದ್ದು. ಈ ಒಂದು ಲಗ್ನ ಕೂಡಿ ಬಂದಿದೆ ನಮಗೆ. ತುಂಬ ವಿಶೇಷವಾಗಿ ಒಳ್ಳೆ ಪೂಜೆಗಳೆಲ್ಲ ಆಯಿತು. ಜೊತೆಗೆ ಮಂಜಣ್ಣವ್ರು ಬಂದಿದ್ದಾರೆ, ಆರ್ ನಗರ, ತುಂಬ ಸೇವೆ ಮಾಡಿದ್ದಾರೆ ಇಲ್ಲಿ. ಇನ್ನು ನಮ್ಮ ಜೊತೆಯಲ್ಲೇ ಒಂದು ಮುಖ್ಯವಾದ ವಿಷಯ ಹೇಳಬೇಕಂದ್ರೆ, ಇಲ್ಲಿ ಮಹೇಶ್ ಅಂತ ಇದ್ದಾರೆ, ಸ್ನೇಹಿತರು ಮಹೇಶ್ ಅಂತ. ಅವರು ಗಾರೆ ಕೆಲಸ ಮಾಡ್ತಾಯಿದ್ರು, ನಮ್ಮ ತುಂಬ ಸ್ನೇಹಿತರು. ಇವತ್ತು ಈ ಪಾಯ ಹಾಕಿರೋವಾಗಿನಿಂದ ಇಷ್ಟು ಕೆಲಸ ಆಗಬೇಕಂದ್ರೆ ಈ ದೇವಸ್ಥಾನದಲ್ಲಿ ಈ ಮಹೇಶೇ ಎಲ್ಲ ಒಂದು ಕೆಲಸದಲ್ಲೂ ಕೂಡ ನಾನು ಇದ್ದೀನೇನಂತ ಪಾಪ ಕಷ್ಟ ಬಿದ್ದು ರಾತ್ರಿ ಆಗಲು ದುಡ್ದಿರೋ ಅಂಥವ್ರು, ಜೊತೆಗೆ ಪ್ರೋತ್ಸಾಹ ಮಾಡಿರೋರು ಅಕ್ಕಪಕ್ಕದ ಗ್ರಾಮಸ್ಥರು, ಇಲ್ಲಿ ದೊಡ್ಡವರೆಲ್ಲ ತುಂಬ ಜನ ಇದ್ದಾರೆ. ಇವತ್ತು ಈ ಮಠಕ್ಕೆ ಆಗಿದೆ. ಇನ್ನೊಂದು ವಿಶೇಷ ಏನಂದರೆ ಗಣಪತಿ ಸುಬ್ರಹ್ಮಣ್ಯೇಶ್ವರ, ಅದು ಬಾಬಾರವರು ನನಗೆ ಕನಸಲ್ಲಿ ತೋರಿಸಿರೋಂಥ ಒಂದು ಕಲ್ಲದು. ಚಿಕ್ಕ ಕಲ್ಲಾಗಿದ್ದಿದ್ದು ರೂಪ ಇಲ್ದಂಗಿತ್ತು. ಇವತ್ತು ನಾವು ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ರೂಪ ನೋಡ್ತಾ ಇದ್ದೀವಿ. ಇನ್ನೊಂದು ವಿಶೇಷ ಏನಂದರೆ ಆರತಿ ಮಾಡೋ ಸಮಯದಲ್ಲಿ ಆ ಒಂದು ವಿಗ್ರಹದಲ್ಲಿ ಬೆವರು ಬರುತ್ತೆ. ಆ ಬೆವರು ಒಂದೊಂದು ಹನಿ ಬೀಳೋಂಥದ್ದು ಈ ಅಭಿಷೇಕ ಮಾಡಿದ ತೀರ್ಥಕ್ಕೆ ಮಿಕ್ಸ್ ಆಗುತ್ತೆ. ತುಂಬ ಜನ ಭಕ್ತಾದಿಗಳು ಆ ತೀರ್ಥ ಹಾಕ್ಸ್ಕೊಂಡು ಹೋಗ್ತಾರೆ, 3 ಚೆಂಬು ತೀರ್ಥ ಹಾಕ್ಸ್ಕೊಂಡು ಹೋಗ್ತಾರೆ. ಬರೋವಾಗ ಹತ್ಕೊಂಡು ಬರ್ತಾರೆ, ತುಂಬ ಕಷ್ಟಗಳು ಹೇಳ್ಕೊಂಡು ಬರ್ತಾರೆ. ಇಲ್ಲಿ ಬರೋವಾಗ 99% ತುಂಬ ಜನ ಇಲ್ಲಿ ತುಂಬ ಕಷ್ಟದಲ್ಲೇ ತುಂಬ ಹತ್ಕೊಂಡು ಬರೋಂಥ ಜನ ಜಾಸ್ತಿ ಇದ್ದಾರೆ. ಅದೇ ಒಂದು 2 ವಾರ 3 ವಾರ ಆದಮೇಲೆ ಇಲ್ಲಿಂದ ಅಷ್ಟು ಸಂತೋಷವಾಗಿ ಸೇವೆಗಳು ಮಾಡಿಕೊಂಡು ತುಂಬ ಸಂತೋಷವಾಗಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಒಂದು ಇಲ್ಲೊಂದು ಪವಾಡ. ಇನ್ನೊಂದೇನೆಂದರೆ ಧ್ವನಿ ಸೇವೆ ಅಂತ. ಈ ಒಂದು ಧ್ವನಿ ಅಂದರೆ ನಿಮಗೆಲ್ಲರೂ ಗೊತ್ತಿರ್ಬೋದು. ಬಾಬಾವರ ಅಣಿಸಿರೋ ಅಗ್ನಿ ನಾವು ಇವತ್ತಿಗೂ ನಾವು ಶಿರ್ಡಿಯಲ್ಲಿ ನೋಡ್ಬೋದು, ದ್ವಾರಕಮಾಯಲ್ಲಿ. ಬಾಬಾರವರಿಗೆ ಸಮಾಧಿಯಾಗಿ 106 ವರ್ಷ ಆಯಿತು. ಬಾಬಾರವ್ರು ಇರೋವಾಗ 48 ವರ್ಷ, 154 ವರ್ಷ ಇವತ್ತಿಗೂ ಈ ಕ್ಷಣಕ್ಕೆ ಉರಿತಾರೆ ಅಂತ ಅಲ್ಲಿಂದ ತಂದು ಇಲ್ಲಿ ಅಗ್ನಿಯನ್ನು ಸ್ಥಾಪನೆ ಮಾಡಿರೋದು. ಇಲ್ಲಿ ನಿತ್ಯ ಅಗ್ನಿ ಉರಿತಾ ಇದೆ. ಆ ಅಗ್ನಿಯಲ್ಲಿ ಬರೋಂಥ ಬೂದಿನೇ ಬೂದಿಯಾಗಿ ಇಲ್ಲಿ ಪ್ರಸಾದ ಕೊಡೋಂಥದ್ದು. ಅದರಲ್ಲೂ ತುಂಬ ಆರೋಗ್ಯ ಸಮಸ್ಯೆ ಆಗಲಿ ಬೇರೆ ಏನೇ ಒಂದು ಅವರು ಕಷ್ಟಗಳು ಪರಿಹಾರಕ್ಕೆ ಇಲ್ಲಿ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ತೀರ್ಥ ಮತ್ತು ಧ್ವನಿ ಒಂದು ಬೂದಿನೇ ಇಲ್ಲಿ ಒಂದು ಪವಿತ್ರವಾದಂಥ ಪ್ರಸಾದ. ತುಂಬ ಜನಕ್ಕೆ ಒಳ್ಳೆಯದಾಗ್ತಾಯಿದೆ. ಜೈ ಸಾಯಿರಾಮ್. ಓಂ ಸಾಯಿರಾಮ್. ಇಲ್ಲಿ ನಮ್ಮ ದೇವಸ್ಥಾನದ ವಿಶೇಷ ನೋಡಿ, ನಮ್ಮ ಬಾಬಾ ಅವರು ಇವತ್ತು ಕುಂಭಾಭಿಷೇಕ ನಡೀತಾ ಇದೆ ಅಂದರೆ ಆ ಬಾಬಾದೇ ಪವಾಡ ಅಂದ್ಕೊಳ್ಳಿ. ಪ್ಲಸ್ ಭಕ್ತರಿಗೆ ಎಷ್ಟು ಚೆನ್ನಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಬಾಬಾ ಇದು ಮಾಡ್ತಾಯಿದೆ ಅಂದರೆ ಅದಕ್ಕೆ ಇನ್ನೊಂದು ಕಾರಣ ಅಂದರೆ ನಮ್ಮ ನಾಗರಾಜಣ್ಣವ್ರಿಗೆ ವಿಗ್ರಹ ಸಿಕ್ಕಿದ್ದು, ಪ್ಲಸ್ ಅದು ಉದ್ಭವ ಆಗಿ 9ನೇ ವರ್ಷ ಆದರೂ ಅದಕ್ಕೆ ಅವ್ರಿಗೆ ಬಾಬಾ ಅವರು ಕನ್ಸಲ್ಲಿ ಬಂದು ಹೇಳಿ ಇಲ್ಲೇ ಸ್ಥಾಪನೆ ಆಗಬೇಕು ಅಂತೇಳಿ
ಸೊ ಬಂದವ್ರಿಗೆ ಯಾವುದೇ ಥರ ಕಷ್ಟ ಎಲ್ಲನೂ ನಿವಾರಣೆ ಮಾಡ್ತಾಯಿದೆ ದೇವರು ಮೇಯ್ನು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ದೇವರಲ್ಲಿ ನೋಡಿ ನೀರು ಬರ್ತದೆ, ಬೆವ್ರ ಥರ ನೀರು ಬರ್ತಾಯಿದೆ ವಿಗ್ರಹದಲ್ಲಿ. ಅದು ನಿಮಗೆ ಅದು ಮೂಲ ಕಾರಣ. ಒಂದು ಪ್ಲಸ್ ನಿಮ್ಮ ಕಷ್ಟಗಳು ಯಾವುದೇ ಥರ ಸರ್ಪದೋಷ ಯಾವುದೇ ಥರ ಇದ್ದರೂ ನಿವಾರಣೆ ಮಾಡಿಕೊಡುತ್ತೆ ದೇವರು ಕೋರಿಕೆ ಮಾಡಿಕೊಂಡ್ರೆ. ಸೊ ಹಾಗಾಗಿ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದು ಭಕ್ತವೃಂದ ನಿಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು, ನಾವು ನೋಡ್ದಂಗೆ ಇದು ತುಂಬ ಒಳ್ಳೆ ಪವರ್ಫುಲ್ಲು ನಮ್ಮ ಬಾಬಾ ಆಶೀರ್ವಾದ ಆದ್ದರಿಂದ ಎಲ್ಲರೂ ಬಂದು ನೀವು ಆಶೀರ್ವಾದ ಪಡ್ಕೊಂಡು ಹೋಗಬೇಕಾಗಿ ವಿನಂತಿ. ಜೈ ಶ್ರೀರಾಮ್. ಓಂ ಸಾಯಿರಾಮ್. ಇವತ್ತು ನಾಗರಾಜ್ ಸರ್ ಹೇಳಿದಾಗೆ ಇದು 9 ವರ್ಷದ ನಂತರ ಗುರುವಾರ ಗುರುಪೂರ್ಣಿಮೆ ಬಂದಿದೆ. ಸೊ ಇವತ್ತು ಬಹಳ ಅತ್ಯಂತ ಮಹತ್ವವಾದಂಥ ಪವಿತ್ರವಾದಂಥ ದಿನ. ಈ ಕ್ಷೇತ್ರ ಏನಂದರೆ ಒಂಥರ ಪವಾಡ ಕ್ಷೇತ್ರ ಅಂತ ಹೇಳ್ಬೋದು ನಾನು. ಯಾಕಂದರೆ ಭಕ್ತಾದಿಗಳಲ್ಲಿ ಬಂದೇ ಬರ್ತಾರೆ. ಅದು ಬಾಬಾರ ಇಚ್ಛೆ ಇದ್ದರೆ ಮಾತ್ರ ಇಲ್ಲಿ ಕರೆಸ್ಕೊತಾರೆ. ಅವ್ರ ಮನಸ್ಸೋ ಇಚ್ಛೆಯಿಂದ ಅವ್ರ ಕಾರ್ಯಕ್ರಮಗಳನ್ನು ಅವ್ರು ಏನು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದಂಥದ ಕಾರ್ಯಕ್ರಮಗಳನ್ನು ಇಲ್ಲಿ ಖಂಡಿತ ನೆರವೇರಿಸ್ಕೊಡ್ತಾರೆ. ಹಾಗೂ ಇಲ್ಲಿ ಉದ್ಭವ ಗಣಪತಿ ಹಾಗೂ ಉದ್ಭವ ಸುಬ್ರಹ್ಮಣ್ಯ ಇರೋದ್ರಿಂದ ಪ್ರತಿ ಗುರುವಾರ ಹಾಗೂ ಪ್ರತಿ ಭಾನುವಾರ ತೀರ್ಥ ಪ್ರೋಕ್ಷಣೆ ಮಾಡೋದ್ರಿಂದ ಎಲ್ಲ ಭಕ್ತಾದಿಗಳಿಗೆ ಅವ್ರ ಸಮಸ್ಯೆಗಳು, ಯಾವ ರೋಗ ನಿವಾರಣೆಗಳು, ಚರ್ಮ ರೋಗ, ಮದುವೆ ಆಗದಂಥ ಪ್ರಾಬ್ಲಮ್ಮು, ಆ ಥರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ದೊರಕಿದೆ. ಸೊ ನಾವು ಕಳೆದ ವರ್ಷ ಈ ದೇವಸ್ಥಾನದಲ್ಲಿ ನಮ್ಮ 4,000 ಜನ ಆಗಿದ್ದರು. ಈ ಸರಿ ಈ ಜನಸಾಗರ ನೋಡಿದರೆ 10,000 ಜನ ರಾತ್ರಿವರೆಗೂ ದರ್ಶನ ತಗೋತಾರಂತ ಹೇಳಿ ನನ್ನ ಅನಿಸಿಕೆ. ಎಲ್ಲ ಭಕ್ತಾದಿಗಳಲ್ಲಿ ಬಾಬಾರು ಅವ್ರಿಗೆ ಮನಸ್ಸೋ ಇಚ್ಛೆ ಅವ್ರದ್ದೆಲ್ಲ ಆಸೆ ಈಡೇರಿಸಿಕೊ ಇನ್ನೂ ಈ ದೇವಸ್ಥಾನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಅಭಿವೃದ್ಧಿಗೊಳ್ಳಲಿ ಅಂತ ನಾನು ಮನಸ್ಸಪೂರ್ವಕ ಇಚ್ಛಿಸ್ತೇನೆ. ಇದು ಲೊಕೇಶನ್ ಬಂದು ಬೈಂದಹಳ್ಳಿ, ಮಾಗಡಿ ರೋಡಿಂದ 2.5 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಸೊ ಇದು ಸ್ವಲ್ಪ ಸಿಟಿಯಿಂದ ದೂರ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾವು ನಿಮ್ಮ ವಾಹಿನಿ ಮುಖಾಂತರ ನಾವು ಎಲ್ಲರಿಗೂ ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ವಾಹಿನಿಯ ಮುಖಾಂತರ ನೀವು ತಿಳಿಸ್ಕೊಡ್ಬೇಕಾಗಿ ವಿನಂತಿ. ಜೈ ಸಾಯಿರಾಮ್.